ಮಾಡಿರುವ ನನ್ನ ಪರಲೋಕದ ತಂದೆ, ನಿನ್ನ ನಾಮಕ್ಕೆ ಸ್ತೋತ್ರ ಮಾಡ್ತೇವೆ. ಈ ಸಮಯದಲ್ಲಿ ನಮ್ಮ ಮಧ್ಯದಲ್ಲಿ ನೀನು ಇಳಿದು ಬರತಕ್ಕಾಗಿ ಸ್ತೋತ್ರ. ಯಾಕಂದ್ರೆ ನೀನು ವಾಗ್ದಾನ ಮಾಡಿದ ಸ್ವಾಮಿ, ಎಲ್ಲಿಬ್ಬರು ಮೂರು ನನ್ನ ನಾಮದಲ್ಲಿ ಸೇರಿ ಬರುತ್ತಾರೋ ಅವರ ಮಧ್ಯದಲ್ಲಿ ನಾನಿರುತ್ತೇನೆ ಹೇಳಿದ್ದೇನೆ ಸ್ವಾಮಿ. ಆ ವಾಗ್ದಾನ ನೆರವೇರುವುದಾಗಲಿ ಸ್ವಾಮಿ. ಕರ್ತನೇ, ನಿನ್ನ ಪ್ರಸನ್ನತೆ ನಮ್ಮನ್ನು ಆವರಿಸುವುದಾಗಲಿ. ನೀನು ತಾನೇ ನಮ್ಮನ್ನು ನಡೆಸು ಸ್ವಾಮಿ. ಕರ್ತನೇ, ನೀನಿಲ್ಲದೆ ನಾವು ಏನನ್ನು ಮಾಡದಾದ್ರೆ ಕರ್ತನೇ, ನೀನು ನಮ್ಮ ಕರುಣಾಮಯನಾದ ದೇವರಾಗಿದ್ದಿ ಸ್ವಾಮಿ. ನಮ್ಮ ಪಾಪಗಳನ್ನು ಕ್ಷಮಿಸುವ ದೇವರು ನೀನಾಗಿದೆ ಸ್ವಾಮಿ. ನಿನ್ನ ಪ್ರಸನ್ನತೆ ಈ ಸಮಯದಲ್ಲಿ ಕರ್ತನೇ ನಮ್ಮ ಮಧ್ಯದಲ್ಲಿ ಚಲಿಸುವುದಕ್ಕಾಗಿ ಸ್ತೋತ್ರ ಯೇಸಪ್ಪ. ಕರ್ತನೇ, ಆರಾಧನೆ ವಿರುದ್ಧವಾಗಿ ನಿನ್ನೆದಿರುವ ಒಬ್ಬೊಬ್ಬರ ಜೀವಿತದ ವಿರುದ್ಧವಾಗಿ ಹೋರಾಡುವಂತ ಎಲ್ಲ ಸೈತಾನಿನ ಕಾರ್ಯಗಳೆಲ್ಲ ನಜರೇತಿನ ಯೇಸುವಿನ ನಾಮದಲ್ಲಿ ಬಂಧಿಸಿ ಮುರಿದಾಗಿದೆ. ನಿನ್ನ ಪರಿಶುದ್ಧವಾದ ರಕ್ತದ ಬೆಂಕಿಯನ್ನು ಪ್ರೋತ್ಸಾಹಿಸುತ್ತಾನೆ. ಆಶೀರ್ವದಿಸು, ಬಲಪಡಿಸು. ಕರ್ತನೇ, ಆದೇಶಿಸು ಸ್ವಾಮಿ. ಹೆಸರಲ್ಲಿ ಪ್ರಾರ್ಥಿಸುವುದಕ್ಕೆ ಜೀವವುಳ್ಳ ತಂದೆ. ಆಮೆನ್. ಹಲ್ಲೆಲೂಯಾ, ಹಲ್ಲೆಲೂಯಾ, ಹಲ್ಲೆಲೂಯಾ.
ನಮ್ಮ ಮೇಲೆ ಆಶೀರ್ವಾದಗಳು ಮಾತ್ರವಲ್ಲ, ನಮ್ಮ ತಲೆಮಾರುಗಳ ಮೇಲೆ ಆಶೀರ್ವಾದಗಳು ಚಲಿಸಲೇ ಯೇಸುವಿನ ನಾಮದಲ್ಲಿ. ಕರ್ತನೇ, ನಿನ್ನ ಪ್ರಾರ್ಥನೆ ನಮ್ಮ ಮುಂದೆಯೂ ನಮ್ಮ ಹಿಂದೆಯೂ ನಮ್ಮ ಬಲಕ್ಕೆ ನಮ್ಮ ಒಳಗೆ ನಮ್ಮ ಸುತ್ತಲೂ ಕರ್ತನೇ ಇರುವಾಗಲಿ ಇಷ್ಟವಾಗಲಿ. ಓ ಥ್ಯಾಂಕ್ ಯು Amen. Amen. Hallelujah. 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 Praise God. ಕರ್ತನ ಪರಿಶುದ್ಧ ನಾಮಕ್ಕೆ ಸ್ತೋತ್ರವಾಗಲಿ. For those who are watching us online, ಈ ಸಮಯದಲ್ಲಿ ಲೈವ್ ಮುಖಾಂತರ ನೋಡುವವರೆಲ್ಲರೂ the presence of God is with you. ನಿಮ್ಮ ಜೊತೆಯಲ್ಲಿ ದೇವರ ಪ್ರಸನ್ನತೆ ಇದೆ. Amen. Hallelujah. Hallelujah. ಕರ್ತನ ಪರಿಶುದ್ಧ ನಾಮಕ್ಕೆ Church, ಸ್ತೋತ್ರ. there are only 2 weeks left for the next year. ನಾವು ಮುಂದಿನ ವರ್ಷಕ್ಕೆ ಕಾಲಿಡುವುದಕ್ಕೆ ಕೇವಲ 2 ವಾರಗಳು ಮಾತ್ರ ಬಾಕಿ ಉಳಿದವೆ. Hallelujah. Hallelujah. Are you excited for this? ನಾವು ಬಹಳ ಸಂತೋಷವುಳ್ಳವರಾಗಿದ್ದೀರಾ? Hallelujah. Hallelujah. Because God is going to give us new promises. ದೇವರು ನಮಗೆ ಹೊಸದಾದ ವಾಗ್ದಾನವನ್ನು ಕೊಡಲಿಕ್ಕೆ ಹೋಗ್ತಾ ಇದ್ದಾನೆ. And before receiving the new promise, ಆ ಒಂದು ಹೊಸದಾದ ವಾಗ್ದಾನವನ್ನು ತೆಗೆದುಕೊಳ್ಳುವುದಕ್ಕಿಂತ ಮುಂಚಿತವಾಗಿ before receiving the blessings, ಆ ಒಂದು ಹೊಸದಾದ ಆಶೀರ್ವಾದವನ್ನ ತೆಗೆದುಕೊಳ್ಳುವುದಕ್ಕಿಂತ ಮುಂಚಿತವಾಗಿ God has a message for you. ದೇವರು ನಿಮಗೊಂದು ಸಂದೇಶವನ್ನು ಹೇಳಲು ಬಯಸುತ್ತಾನೆ. Hallelujah. This is a year-end message for this church. ಈ ಒಂದು ವರ್ಷದ ಕೊನೆಯ ಸಂದೇಶವಾಗಿ ಈ ಸಭೆಗೆ ಈ ಒಂದು ಸಂದೇಶವಾಗಿರುತ್ತದೆ. Hallelujah. Praise God. Hallelujah. This whole year, ಈ ಒಂದು ಸಂಪೂರ್ಣವಾದ ಒಂದು ವರ್ಷದಲ್ಲಿ we had so many challenges that we faced in our lives. ನಮ್ಮ ಜೀವಿತದಲ್ಲಿ ನಾವು ಅನೇಕ ಸವಾಲುಗಳನ್ನು ಎದುರಿಸಿದ್ದೇವೆ. There are good things and bad things. ನಮ್ಮ ಜೀವಿತದಲ್ಲಿ ಒಳ್ಳೆಯ ಘಟನೆಗಳು ನಡೆದಿದೆ, ಕೆಟ್ಟ ಘಟನೆಗಳು ಕೂಡ ನಡೆದಿದ್ದಾವೆ. There are so many mistakes and good things we did. ನಾವು ಒಳ್ಳೆಯ ಕೆಲಸಗಳನ್ನು ಮಾಡಿದ್ದೇವೆ, ತಪ್ಪಾದ ಕೆಲಸಗಳನ್ನು ಕೂಡ ಮಾಡಿದ್ದೇವೆ. We have taken right decisions and you have taken wrong decisions also. ನಾವು ಸರಿಯಾದ ನಿರ್ಧಾರವನ್ನು ತೆಗೆದುಕೊಂಡಿದ್ದೇವೆ, ತಪ್ಪಾದ ನಿರ್ಧಾರಗಳನ್ನು And we ತೆಗೆದುಕೊಂಡಿದ್ದೇವೆ. have received the consequences of those things. ಅದರ ನಿಮಿತ್ತವಾಗಿ ಅನೇಕ ಪರಿಸ್ಥಿತಿಗಳಲ್ಲಿ ನಾವು ಹಾದು ಹೋಗಿದ್ದೇವೆ. When you took the right decision, ನಾವು ಒಳ್ಳೆಯ ನಿರ್ಧಾರಗಳನ್ನು ಕೈಗೊಂಡಾಗ you received blessings from God. ನಾವು ದೇವರಿಂದ ಆಶೀರ್ವಾದವನ್ನು ಹೊಂದಿದ್ದೇವೆ. At the same time, when you took the wrong decisions, ಅದೇ ರೀತಿಯಲ್ಲಿ ತಪ್ಪಾದ ನಿರ್ಧಾರಗಳನ್ನು ತೆಗೆದುಕೊಂಡಾಗ when you had the punishment from God. ನಾವು ದೇವರಿಂದ ಶಿಕ್ಷೆಯನ್ನು ಕೂಡ ಹೊಂದಿದ್ದೇವೆ. Hallelujah. Hallelujah. Praise God. ಕರ್ತನ ಪರಿಶುದ್ಧ ನಾಮಕ್ಕೆ But ಸ್ತೋತ್ರವಾಗಲಿ. before receiving the promise for next year, ನಾವು ಮುಂದಿನ ವರ್ಷದ ವಾಗ್ದಾನವನ್ನು ತೆಗೆದುಕೊಳ್ಳುವುದಕ್ಕಿಂತ ಮುಂಚಿತವಾಗಿ God is telling, ದೇವರು ಒಂದನ್ನು ಹೇಳ್ತಾ ಇದ್ದಾನೆ. therefore, before you come to the altar, ನೀನು ಯಜ್ಞ ವೇದಿಯ ಬಳಿಗೆ ಬರುವುದಕ್ಕಿಂತ ಮುಂಚಿತವಾಗಿ before you are offering your gift at the altar, ನಿನ್ನ ಒಂದು ಕಾಣಿಕೆಯನ್ನ ಯಜ್ಞ ವೇದಿಯ ಬಳಿ ಸಮರ್ಪಿಸುವುದಕ್ಕಿಂತ ಮುಂಚಿತವಾಗಿ and there you remember that your brother and sister has got something against you. ನೀನು ಒಂದನ್ನ ನೆನಪಿನಲ್ಲಿ ಇಟ್ಟುಕೊಳ್ಳಬೇಕು. ನಿನ್ನ ಜೀವಿತದಲ್ಲಿ ಯಾರಾದರೂ ಸಹೋದರ ಸಹೋದರಿಗೆ ಯಾರಾದರೂ ನಿಮ್ಮ ಮೇಲೆ ವಿರೋಧತೆ ಇರುವುದಾದರೆ, If you remember that, ನೀವು ಅದನ್ನ ನೆನಪಿಗೆ ತಂದುಕೊಳ್ಳುವುದಾದರೆ, Matthew chapter 5 and verse number 24, ಮತ್ತಾಯನ ಸುವಾರ್ತೆ 5ನೇ ಅಧ್ಯಾಯ 24ನೇ ವಚನ ಈ ರೀತಿ ಹೇಳ್ತಾ ಇದೆ. leave your gift at the altar, ನಿನ್ನ ಕಾಣಿಕೆಯನ್ನ ಅಲ್ಲೇ ನೀನು ಯಜ್ಞ ವೇದಿಯ
ಕೊಡು. Hallelujah. Hallelujah. If you don't realize your mistakes, ನಿನ್ನ ತಪ್ಪುಗಳನ್ನು ನೀನು ಅರ್ಥ ಮಾಡಿಕೊಳ್ಳದೆ if ಹೋದರೆ, you don't resolve your mistakes, ನಿನ್ನ ಒಂದು ತಪ್ಪುಗಳನ್ನು ನೀನು ಸರಿ ಮಾಡದೆ ಹೋದರೆ, within these 2 weeks, ಈ ಒಂದು 2 ವಾರಗಳಲ್ಲಿ you know what God is telling you? ದೇವರು ಏನು ಹೇಳ್ತಿದ್ದಾನೆ ಗೊತ್ತಾ? The next promise that you are receiving, ನೀನು ಯಾವ ಒಂದು ವಾಗ್ದಾನ ಮುಂದಿನ ವರ್ಷದಲ್ಲಿ ನೀನು you ತೆಗೆದುಕೊಳ್ಳುತ್ತಿದೆಯೋ, know what the promise will be? ಆ ಒಂದು ವಾಗ್ದಾನ ಏನಾಗಿರುತ್ತದೆ It will ಗೊತ್ತಾ? be correcting your mistakes. ಅದು ಮುಂದಿನ ವರ್ಷದಲ್ಲಿ ನಿನ್ನ ತಪ್ಪುಗಳನ್ನ ಸರಿ ಮಾಡುವಂತಹ ವಾಗ್ದಾನವನ್ನ ನೀನು ಹೊಂದುತ್ತಿ. Hallelujah. Hallelujah. If you are making it right this year itself, ಈ ಒಂದು ವರ್ಷದಲ್ಲೇ ನೀನು ನಿನ್ನ ತಪ್ಪುಗಳನ್ನ ಸರಿಪಡಿಸಿಕೊಳ್ಳುತ್ತಾರೆ, the next blessings you will be receiving it. ನೀನು ಮುಂದಿನ ವರ್ಷ ಆಶೀರ್ವಾದಕರವಾದ ವಾಗ್ದಾನವನ್ನ ಹೊಂದುತ್ತಿ. Hallelujah. Hallelujah. Because of your mistakes, ಯಾಕಂದ್ರೆ ನಿನ್ನ ಒಂದು ತಪ್ಪುಗಳ ನಿಮಿತ್ತವಾಗಿ somebody else has fallen into trouble. ಬೇರೆಯವರು ಕಷ್ಟಗಳಲ್ಲಿ ಸಿಲುಕಿದ್ದಾರೆ. Because of your family, ನಿಮ್ಮ ಒಂದು ಕುಟುಂಬದ ನಿಮಿತ್ತವಾಗಿ another family has fallen into trouble and problems. ಇನ್ನೊಂದು ಕುಟುಂಬ ಕಷ್ಟದಲ್ಲಿ ಸಿಲುಕಿದೆ. That is why Jesus is telling, ಅದಕ್ಕೋಸ್ಕರವಾಗಿ ಯೇಸು ಸ್ವಾಮಿ ಈ ರೀತಿ ಹೇಳ್ತಾ ಇದ್ದಾರೆ, before you are offering a gift at the altar, ನೀನು ಯಜ್ಞವೇದಿಯ ಬಳಿ ನಿನ್ನ ಕಾಣಿಕೆಯನ್ನು ತರುವುದಕ್ಕಿಂತ ಮುಂಚಿತವಾಗಿ and then you remember, ಆವಾಗ ನೀನು ನೆನಪಿಸಿಕೋ, then you remember, ಆದ ನಂತರ ನೀನು ನೆನಪಿಸಿಕೋ, if your brother or sister, your friends, your family has got something against you, ನಿನ್ನ ಸಹೋದರ ಸಹೋದರಿ ಅಥವಾ ಯಾವುದಾದ್ರೂ ಕುಟುಂಬ ನಿನ್ನಲ್ಲಿ ಯಾವುದಾದ್ರೂ ವಿರೋಧತೆ ಇರುವುದಾದರೆ, you know what Jesus is telling? ಯೇಸು ಸ್ವಾಮಿ ಏನು ಹೇಳ್ತಿದ್ದಾರೆ ಗೊತ್ತಾ? Before offering your gift, ನಿನ್ನ ಒಂದು ಕಾಣಿಕೆಯನ್ನು ಕೊಡುವುದಕ್ಕಿಂತ ಮುಂಚಿತವಾಗಿ before you offer your prayers and fasting prayers, ನಿನ್ನ ಪ್ರಾರ್ಥನೆ ಮತ್ತು ಉಪವಾಸ ಪ್ರಾರ್ಥನೆ ಮಾಡುವುದಕ್ಕಿಂತ ಮುಂಚಿತವಾಗಿ before you bring your tithes and offerings, ನಿನ್ನ ಒಂದು ದಶಮ ಭಾಗ ಮತ್ತು ಕಾಣಿಕೆಯನ್ನು ತರುವುದಕ್ಕಿಂತ ಮುಂಚಿತವಾಗಿ go and resolve the problem in their lives. ಆ ಸಮಸ್ಯೆಯನ್ನು ಅವರ ಜೀವಿತದಲ್ಲಿ ಹೋಗಿ ನೀನು ಸರಿ ಮಾಡಬೇಕಾಗುತ್ತದೆ. Hallelujah. 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 Praise God. ಕರ್ತನ ಪರಿಶುದ್ಧ ನಾಮಕ್ಕೆ ಸ್ತೋತ್ರವಾಗಲಿ. This is what Jesus is telling. ಇದನ್ನೇ ಯೇಸು ಸ್ವಾಮಿ ಇವತ್ತಿನ ದಿವಸ ನಿಮಗೆ You ಹೇಳ್ತಿದ್ದಾರೆ. need to resolve the problem. ನೀನು ಸಮಸ್ಯೆಗಳನ್ನ ಸರಿ ಮಾಡಬೇಕಾಗಿದೆ. And then come back to the church. ಆಗ ನಂತರ ನೀನು ಸಭೆಯಲ್ಲಿ ನಿಲ್ಲಬೇಕಾಗಿದೆ. Hallelujah. ಕರ್ತನ ಪರಿಶುದ್ಧ ನಾಮಕ್ಕೆ ಸ್ತೋತ್ರವಾಗಲಿ. When we see the life of Jonah, ನಾವು ಯೋನನ ಜೀವಿತದಲ್ಲಿ ನೋಡುವಾಗ you know, the sailors and Jonah, they were traveling in a ship. ಯೋನ ಮತ್ತು ನಾವಿಕರು ಆ ಒಂದು ಶಿಪ್ ಅಲ್ಲಿ ಟ್ರಾವೆಲ್ ಮಾಡುತ್ತಿದ್ದಾರೆ. Hallelujah. Hallelujah. As they were traveling, ಅವರು ನಾವೆಯಲ್ಲಿ ಪ್ರಯಾಣಿಸುತ್ತಿರುವಾಗ there came a raging sea. ಅಲ್ಲಿ ಆರ್ಭಟವಾಗಿರುವಂತಹ ಒಂದು ಸಮುದ್ರದ ಅಲೆಗಳು ಬಂದವು. Hallelujah. Then what happened? ಆದ ನಂತರ ಏನಾಯ್ತು? What Jonah was doing? ಯೋನನು ಏನು ಮಾಡುತ್ತಿದ್ದನು? Jonah was sleeping. ಯೋನನು ಮಲಗಿದ್ದನು. Hallelujah. What sailors were doing? ನಾವಿಕರು ಏನು ಮಾಡ್ತಾ They ಇದ್ರು? were so scared of the trouble that came upon their lives. ಅವರ ಜೀವಿತದಲ್ಲಿ ಬಂದಂತಹ ಕಷ್ಟಗಳ ನಿಮಿತ್ತವಾಗಿ ಅವರು ಭಯಭೀತರಾಗಿದ್ದರು. Hallelujah. If you can open your Bibles to Jonah chapter 1 and verse number 11 and 12. ಈ ಸಮಯದಲ್ಲಿ ಯೋನನ ಪುಸ್ತಕ 1ನೇ ಅಧ್ಯಾಯ 12ನೇ ವಚನವನ್ನ ತೆಗೆಯುವುದಾದರೆ, The verse number 11. 11ನೇ ವಚನವನ್ನು ನೋಡುವಾಗ The sailors were traveling. ನಾವಿಕರಲ್ಲಿ ಪ್ರಯಾಣವನ್ನ ಮಾಡುತ್ತಿದ್ದರು. Jonah was sleeping. ಯೋನನು ಮಲಗಿದ್ದನು. And verse number 11 tells us like this. 11ನೇ ವಾಕ್ಯ ಈ ರೀತಿ ಹೇಳ್ತದೆ, The water of the sea was getting rougher and rougher. ಬಳಿಕ ಸಮುದ್ರವು ಹೆಚ್ಚೆಚ್ಚಾಗಿ ಅಲ್ಲೋಲ ಕಲ್ಲೋಲವಾದ ಕಾರಣ You know what happened next? ಆದ ನಂತರ ಏನಾಯ್ತು ಗೊತ್ತಾ? The sailors are asking Jonah, ಯೋನನಿಗೆ ಆ ಒಂದು ನಾವಿಕರು ಈ ರೀತಿ ಕೇಳ್ತಾ ಇದ್ದಾರೆ, Jonah, what should we do so that the sea becomes calm for us? ನಮ್ಮ ಮೇಲೆ ಎದ್ದಿರುವ ಸಮುದ್ರವು ಶಾಂತವಾಗುವ ಹಾಗೆ ನಿನ್ನನ್ನು ನಾವು ಏನು ಮಾಡೋಣ ಎಂದು ಪ್ರಶ್ನೆ ಕೇಳುತ್ತಿದ್ದಾರೆ. Praise God. Hallelujah. Can you understand this question? ಈ ಒಂದು ಪ್ರಶ್ನೆಯನ್ನು ನೀವು ಅರ್ಥ ಮಾಡಿಕೊಳ್ಳಬಹುದಾ? What should we do to you, Jonah? ಯೋನನೇ, ನಾವು ನಿಮಗೆ ಏನನ್ನು ಮಾಡಬೇಕು? ನಿನಗೆ ನಾವು ಏನನ್ನ ಮಾಡಬೇಕು? ನಮಗೆ ಬಂದಿರುವ ಕಷ್ಟ ಶಾಂತವಾಗಬೇಕಾದ್ರೆ ನಿನಗೆ ನಾವು ಏನು ಮಾಡಬೇಕು? Amen. Praise God. Hallelujah. ನಿನ್ನಿಂದ ಬೇರೆಯವರಿಗೆ ಬಂದಿರುವಂತ ಕಷ್ಟಗಳು ಅವರಿಗೆ ಶಾಂತವಾಗಬೇಕಾದ್ರೆ ಅದಕ್ಕೆ ಕಾರಣವಾಗಿರುವಂತಹ ನಿನ್ನನ್ನ ದೇವರು ಏನು ಮಾಡಬೇಕು ಅಥವಾ ನೀನು ಏನು ಮಾಡಬೇಕು ಎಂಬುದು ಈ ದಿನದ ಪ್ರಶ್ನೆಯಾಗಿದೆ. Praise God. Hallelujah. So the sailors are asking Jonah, ನಾವಿಕರು ಯೋನನನ್ನ ಈ ರೀತಿ ಕೇಳ್ತಾ ಇದ್ದಾರೆ, what should we do to
ನಾವು ನಮ್ಮನ್ನ ಕಾಪಾಡಿಕೊಳ್ಳುವುದಕ್ಕೋಸ್ಕರ ನಾವು ನಿಮ್ಮನ್ನ ಏನು ಮಾಡಬೇಕು? Hallelujah. This is the question the sailors are asking Jonah. ಇದು ನಾವಿಕರು ಯೋನನ ಬಳಿ ಕೇಳ್ತಾ ಇದ್ದಾರೆ. That is when Jonah is saying this answer. ಆವಾಗಲೇ ಯೋನನು ಈ ರೀತಿಯ ಪ್ರತ್ಯುತ್ತರವನ್ನು ಕೊಡುತ್ತಿದ್ದಾನೆ. Please read verse number 12. 12ನೇ ವಾಕ್ಯವನ್ನು ಓದಿರಿ. So Jonah is telling, ಯೋನನು ಈ ರೀತಿ ಹೇಳ್ತಾ ಇದ್ದಾನೆ, pick me up and throw me into the sea. ನನ್ನ ನೆತ್ತಿ ಸಮುದ್ರದಲ್ಲಿ ಹಾಕಿರಿ. And it will become calm. ಆ ಒಂದು ಸಮುದ್ರವು ಶಾಂತವಾಗುತ್ತದೆ. Because I know it is my fault. ಯಾಕಂದ್ರೆ ಇದು ನನ್ನ ತಪ್ಪಾಗಿದೆ. ಯಾಕಂದ್ರೆ ದೊಡ್ಡ ತೂಫಾನು ನಿಮಗೆ ಸಂಭವಿಸಿತು ನನ್ನ ನಿಮಿತ್ತವೇ. Hallelujah. Jonah at this point, ಯೋನನು ಈ ಸಮಯದಲ್ಲಿ so he is understanding, ಆದ್ರೆ ಒಂದನ್ನು ಅರ್ಥ so ಮಾಡಿಕೊಳ್ತಿದ್ದಾನೆ. I am the reason for the trouble that has come upon ಆ them. ನಾವಿಕರ ಜೀವಿತದಲ್ಲಿ ಬಂದಂತ ಸಮಸ್ಯೆಗಳಿಗೆ ನಾನೇ ಕಾರಣಕರ್ತನಾಗಿದ್ದೇನೆ ಅನ್ನೋದನ್ನು ಅರ್ಥ ಮಾಡಿಕೊಂಡೆನು. Praise God. Hallelujah. That is what Jonah is telling. ಆವಾಗಲೇ ಯೋನನು ಈ ರೀತಿ ಹೇಳ್ತಾ ಇದ್ದಾನೆ, I am the reason. ನಾನು ಆ ಒಂದು ಕಾರಣಕರ್ತನಾಗಿದ್ದೇನೆ. I am going to resolve it. ನಾನು ನನ್ನ ಸಮಸ್ಯೆಯನ್ನ ಸರಿ ಮಾಡಲು ಹೋಗ್ತಿದ್ದೇನೆ. It was my fault. ಅದು ನನ್ನ ತಪ್ಪಾಗಿದೆ. It was my decision. ಅದು ನನ್ನ ನಿರ್ಧಾರದಿಂದಲೇ ಆಗಿದೆ. It was my wrong decision. ನನ್ನ ಒಂದು ತಪ್ಪಾದ ನಿರ್ಧಾರವನ್ನು ಮಾಡಿದ ನಿಮಿತ್ತವಾಗಿಯೇ It ಆಗಿದೆ. was my problem. ಇದು ನನ್ನ ಸಮಸ್ಯೆಯಾಗಿದೆ. Because of me. ಯಾಕಂದ್ರೆ ನನ್ನ ನಿಮಿತ್ತವಾಗಿ My friends have fallen into trouble. ನನ್ನ ಸ್ನೇಹಿತರು ಕಷ್ಟದಲ್ಲಿ ಸಿಲುಕಿದ್ದಾರೆ. It's because of my problem. ನಾನು ಮಾಡಿದ ಕೃತ್ಯಗಳ ನಿಮಿತ್ತವಾಗಿ My co-employees have fallen into this trouble. ನನ್ನ ಉದ್ಯೋಗದಲ್ಲಿ ಕೆಲಸ ಮಾಡಿದ ನನ್ನ ಜೊತೆಗಾರರು ಕಷ್ಟದಲ್ಲಿ ಸಿಲುಕಿದ್ದಾರೆ. Because of my family problem. ನನ್ನ ಒಂದು ಕುಟುಂಬದ ಸಮಸ್ಯೆಗಳ ನಿಮಿತ್ತವಾಗಿ My friends' family has into trouble. ನನ್ನ ಸ್ನೇಹಿತರ ಕುಟುಂಬ ಕಷ್ಟದಲ್ಲಿ ಸಿಲುಕಿದೆ. Hallelujah. Hallelujah. If you can have this understanding today, ಈ ರೀತಿಯ ಅರ್ಥ ಮಾಡಿಕೊಳ್ಳುವಿಕೆ ನಿಮ್ಮಲ್ಲಿ ಈ ದಿವಸ ಇರುವುದಾದರೆ God is going to bless you. ದೇವರು ನಿಮ್ಮನ್ನ ಆಶೀರ್ವದಿಸಲಿದ್ದಾನೆ. As the Bible tells, ಯಾಕಂದ್ರೆ ನಮಗೆ ಸತ್ಯವೇದ ಈ ರೀತಿ ಹೇಳುತ್ತದೆ, salvation belongs to God. ಆ ರಕ್ಷಣೆಯು ಯೆಹೋವನಿಂದಲೇ ಆಗಿದೆ. Hallelujah. Hallelujah. Jonah is telling, ಯೋನನು ಈ ರೀತಿ ಹೇಳ್ತಾ ಇದ್ದಾನೆ. when you read chapter 2, ನೀವು 2ನೇ ಅಧ್ಯಾಯವನ್ನು ಓದುವಾಗ salvation belongs to God. ಈ ರಕ್ಷಣೆಯು ಯೆಹೋವನಿಂದಲೇ ಆಗಿದೆ. You can make a right decision right now. ನಿಮ್ಮ ಜೀವಿತದಲ್ಲಿ ಈಗಲೇ ನೀವು ಸರಿಯಾದ ನಿರ್ಧಾರವನ್ನು ಕೈಗೊಳ್ಳುವುದಾದರೆ Yes, it was my fault. ಇದು ನನ್ನ ತಪ್ಪಾಗಿದೆ. It was my wrong decision. ಇದು ನನ್ನ ತಪ್ಪಾದ It ನಿರ್ಧಾರವಾಗಿದೆ. was my mistake. ಇದು ನನ್ನ ಒಂದು ತಪ್ಪಾಗಿದೆ. Because of me, ನನ್ನ ಮುಖಾಂತರವಾಗಿ ನನ್ನ ನಿಮಿತ್ತವಾಗಿ problem has come into that family. ಆ ಒಂದು ಕುಟುಂಬದ ಮೇಲೆ ಸಮಸ್ಯೆಗಳು ಬಂದಿದ್ದಾವೆ. Hallelujah. Hallelujah. Praise God. ಕರ್ತನ ಪರಿಶುದ್ಧ ನಾಮಕ್ಕೆ ಸ್ತೋತ್ರವಾಗಲಿ. And what happened next? ಆದ ನಂತರ ಏನಾಯಿತು? When you read verse number 15, 15ನೇ ವಾಕ್ಯವನ್ನು ಓದುವಾಗ then the sailors picked up Jonah and threw him into the raging sea. ಆದ ನಂತರ ಆ ನಾವಿಕರು ಯೋನನ್ನ ತೆಗೆದು ಸಮುದ್ರಕ್ಕೆ ಹಾಕಿದರು. And immediately what happened? ಆದ ನಂತರ ಏನಾಯಿತು? The storm calmed at once. ಆ ರೌದ್ರವಾಗಿರುವಂತಹ ಆ ಬಿರುಗಾಳಿ ಸಮುದ್ರವು ಶಾಂತವಾಯಿತು. Hallelujah. Hallelujah. What the Lord wants today, ಈಗ ದೇವರಿಗೆ ಏನು ಬೇಕು? you need to get into the problem and solve the problem. ನೀನು ಆ ಒಂದು ಸಮಸ್ಯೆ ಬಳಿ ಹೋಗಿ ಆ ಸಮಸ್ಯೆಯನ್ನ ಸರಿ ಮಾಡಬೇಕಾಗಿದೆ. Hallelujah. The raging sea needs Jonah. ಆ ರೌದ್ರವಾದಂತಹ ಸಮುದ್ರಕ್ಕೆ ಯೋನನ ಅಗತ್ಯವಿತ್ತು. It's not sailors. ಅದು ನಾವಿಕರು ಅಲ್ಲ, It was Jonah. ಅದು ಯೋನನು ಮಾತ್ರವೇ, ಯೋನನಿಂದ ಮಾತ್ರವೇ ಆಗಿತ್ತು. Hallelujah. Hallelujah. Today Lord wants you to correct the problems that you have created. ಇವತ್ತಿನ ದಿವಸ ನೀನು ಉಂಟು ಮಾಡಿದಂತಹ ಸಮಸ್ಯೆಯನ್ನ ನೀನೇ ಅದನ್ನು ಸರಿ ಮಾಡಬೇಕೆಂದು ದೇವರು ಬಯಸುತ್ತಿದ್ದಾನೆ. Hallelujah. Hallelujah. Praise God. ಕರ್ತನ ಪರಿಶುದ್ಧ ನಾಮಕ್ಕೆ When ಸ್ತೋತ್ರವಾಗಲಿ. you read Genesis chapter 20 and verse number 3, ನಾವು ಆದಿಕಾಂಡ 20ನೇ ಅಧ್ಯಾಯ 3ನೇ ವಚನವನ್ನು ಓದುವಾಗ you know what God said to Abimelech? ಅಬಿಮೆಲೆಕನಿಗೆ ದೇವರು ಏನು ಹೇಳಿದರು ಗೊತ್ತಾ? He came into a dream. ಆತನು ಕನಸಿನ ಮುಖಾಂತರ ಒಂದು ದರ್ಶನವನ್ನು ದೇವರು ಕೊಡುತ್ತಿದ್ದಾನೆ. Who was Abimelech? ಅಬಿಮೆಲೆಕನು ಯಾರು He ಇದ್ದಾನೆ? was the king of Philistines. ಆತನು ಫಿಲಿಸ್ಟಿಯರ ರಾಜನಾಗಿದ್ದಾನೆ. God said to Abimelech, ಆ ದೇವರು ಅಬಿಮೆಲೆಕನಿಗೆ ಈ ರೀತಿ ಹೇಳಿದನು, Abimelech, you are a dead man. ಅಬಿಮೆಲೆಕನು ನೀನು ಸತ್ತು ಹೋಗುವವನಾಗಿದ್ದೀ. Hallelujah. God is telling to Abimelech, ಅಬಿಮೆಲೆಕನಿಗೆ ದೇವರು ಈ ರೀತಿ ಹೇಳ್ತಾ ಇದ್ದಾನೆ, you are as good
ಹೇಳುತ್ತಿದ್ದಾರೆ. When you read verse number 3, ಈ ಮೂರನೇ ವಾಕ್ಯವನ್ನು ಓದುವಾಗ God said to Abimelech, ದೇವರು ಅಬಿಮೆಲೆಕನಿಗೆ ಈ ರೀತಿ ಹೇಳಿದನು, you are a dead man because of the woman you have taken. ನೀನು ಸತ್ತು ಹೋಗುವೆ. ಯಾಕೆಂದ್ರೆ ನೀನು ಯಾವ ಸ್ತ್ರೀಯನ್ನ ನೀನು ಇಟ್ಟುಕೊಂಡಿದ್ದೀಯೋ ಆ ಒಂದು ಸ್ತ್ರೀಯ ನಿಮಿತ್ತವಾಗಿ ನೀನು ಆ ಸ್ತ್ರೀಯನ್ನು ಸೇರಿಸಿಕೊಂಡದ್ದರಿಂದ ಸಾಯತಕ್ಕವನಾಗಿದ್ದಿ. Hallelujah. Hallelujah. Sarah was already wife of Abraham. ಸಾರಳು ಆ ಅಬ್ರಹಾಮನ ಹೆಂಡತಿಯಾಗಿದ್ದಳು. So what Abimelech did? ಅಬಿಮೆಲೆಕನು ಏನು ಮಾಡಿದನು? Abimelech took the wife of Abraham. ಅಬಿಮೆಲೆಕನು ಅಬ್ರಹಾಮನ ಆ ಹೆಂಡತಿಯಾದ ಸಾರಾಳನ್ನ ಕರೆದುಕೊಂಡು ಹೋದನು. And suddenly God came to Abimelech. ಆವಾಗಲೇ ದೇವರು ಅಬಿಮೆಲೆಕನ ಕನಸಿನಲ್ಲಿ ಬಂದು ಈ ರೀತಿ ಹೇಳ್ತಾ ಇದ್ದಾನೆ. God is saying, ದೇವರು ಈ ರೀತಿ ಹೇಳ್ತಾ ಇದ್ದಾನೆ, because you have taken the wife of Abraham, ನೀನು ಅಬ್ರಹಾಮನ ಹೆಂಡತಿಯನ್ನ ಕರೆದುಕೊಂಡು ಹೋಗಿರುವುದರಿಂದ ನಿಮಿತ್ತವಾಗಿ you are going to die. ನೀನು ಸತ್ತು ಹೋಗಲಿಕ್ಕಿದ್ದೀ. Hallelujah. Praise God. ಕರ್ತನ ಪರಿಶುದ್ಧ ನಾಮಕ್ಕೆ Because ಸ್ತೋತ್ರವಾಗಲಿ. Abimelech doesn't know one thing. ಅಬಿಮೆಲೆಕನಿಗೆ ಒಂದು ತಿಳಿದಿರಲಿಲ್ಲ, How much Abraham was crying. ಅಬ್ರಹಾಮನು ಎಷ್ಟು ಅಳುತ್ತಿದ್ದನೆಂದು ಗೊತ್ತಿರಲಿಲ್ಲ. No one knows what Abraham was going through. ಯಾರಿಗೂ ಗೊತ್ತಿಲ್ಲ ಅಬ್ರಹಾಮನು ಎಂತ ಒಂದು ಪರಿಸ್ಥಿತಿಯಲ್ಲಿ ಹಾದು ಹೋಗುತ್ತಿದ್ದನೆಂದು. Hallelujah. That is when God came to Abimelech. ಆವಾಗಲೇ ಅಬಿಮೆಲೆಕನ ಬಳಿಯಲ್ಲಿ ದೇವರು ಬರ್ತಿದ್ದಾನೆ. You have taken Abraham's wife. ನೀನು ಅಬ್ರಹಾಮನ ಹೆಂಡತಿಯನ್ನು ಕರೆದುಕೊಂಡು ಹೋಗಿದ್ದೀ. And today you are going to die. ಇವತ್ತಿನ ದಿವಸ ನೀನು ಸಾಯಲಿಕ್ಕಿದ್ದೀ. Hallelujah. You are the troublemaker. ನೀನು ಸಮಸ್ಯೆಯನ್ನು ಉಂಟು ಮಾಡಿದವನಾಗಿದ್ದೀ. You are the troublemaker. ನೀನು ಸಮಸ್ಯೆಯನ್ನು ಉಂಟು You ಮಾಡಿದವನಾಗಿದ್ದೀ. have broken a happy family. ನೀನೊಂದು ಸಂತೋಷ ಭರಿತವಾದ ಕುಟುಂಬವನ್ನು ಒಡೆದು ಹಾಕಿದ್ದೀ. You are going to die. ನೀನು ಸತ್ತು ಹೋಗಲಿಕ್ಕಿದ್ದೀ. Hallelujah. Hallelujah. And what Abimelech said? ಅಬಿಮೆಲೆಕನು ಏನು ಹೇಳಿದನು? Lord, I did this with my clear hands. ಅವನು ದೇವರೇ, ನಾನು ಯಥಾರ್ಥವಾದ ಪರಿಶುದ್ಧವಾದ ಹಸ್ತದಿಂದ ಇದನ್ನು ಮಾಡಿದ್ದೇನೆ. I don't know that she belonged to Abraham. ನನಗೆ ಗೊತ್ತಿಲ್ಲ, ಅಬ್ರಹಾಮನ ಹೆಂಡತಿ ನನಗೆ ತಿಳಿದಿಲ್ಲ. You know what the Ten Commandments tell you? ಆದರೆ ಆತನೇ ಆಜ್ಞೆ ದಶಾಜ್ಞೆಯಲ್ಲಿ ಹತ್ತರ ಆಜ್ಞೆ ಏನು ಹೇಳ್ತದೆ ಗೊತ್ತಾ? Do not covet your neighbor's wife. ನಿನ್ನ ನೆರೆಹೊರೆಯ ಹೆಂಡತಿಯನ್ನು ಆಶಿಸಬೇಡ್ರಿ ಎಂದು Do ಹೇಳ್ತದೆ. not covet your neighbor's goods. ನಿನ್ನ ನೆರೆಯವರ ಯಾವುದೇ ವಸ್ತುಗಳನ್ನು ಆಶಿಸಬೇಡ ಎಂದು ಹೇಳ್ತದೆ. Hallelujah. Whether you know it or you don't know it. ನಿನಗೆ ಗೊತ್ತಿರಬಹುದು, ಗೊತ್ತಿಲ್ಲದೆ ಇರಬಹುದು. Whether you are doing it with a clear conscience or a clear hands. ನೀವು ಯಥಾರ್ಥ ಮನಸ್ಸಿನಿಂದ ಅಥವಾ ಒಂದು ಪರಿಶುದ್ಧವಾದ ಕೈಯಿಂದ ಅದನ್ನು ಮಾಡ್ತಿರಬಹುದು ಅಥವಾ ಆ ರೀತಿ ಇಲ್ಲದೆ ಮಾಡ್ತಿರಬಹುದು. But God is telling to Abimelech, ದೇವರು ಅಬಿಮೆಲೆಕನಿಗೆ ಈ ರೀತಿ ಹೇಳ್ತಾ ಇದ್ದಾನೆ, you are going to die. ನೀನು ಸತ್ತು ಹೋಗಲಿಕ್ಕಿದ್ದೀಯ. Hallelujah. ಕರ್ತನ ಪರಿಶುದ್ಧ ನಾಮಕ್ಕೆ ಸ್ತೋತ್ರವಾಗಲಿ. And God is telling in verse number 7. 7ನೇ ವಾಕ್ಯದಲ್ಲಿ ದೇವರು ಈ ರೀತಿ ಹೇಳ್ತಾ ಇದ್ದಾನೆ, This is the time you need to return his wife. ಆತನ ಹೆಂಡತಿಯನ್ನ ನೀನು ಮತ್ತೆ ತಿರುಗಿ ಅಬ್ರಹಾಮನಿಗೆ ಕೊಡಬೇಕು. Because he is a prophet. ಯಾಕಂದ್ರೆ ಆತನು ಪ್ರವಾದಿಯಾಗಿದ್ದಾನೆ. Then he will pray. ಆದ ನಂತರ ಆತನು ನಿನಗೋಸ್ಕರ ಪ್ರಾರ್ಥನೆ ಮಾಡ್ತಾನೆ. Then you will live. ಆಗ ನೀನು ಬದುಕುವಿ. Hallelujah. Hallelujah. This is the word of God. ಇದೇ ದೇವರ This ವಾಕ್ಯವಾಗಿದೆ. is the word of God for you. ಇದೇ ನಿಮಗಾಗಿ ಇರುವಂತ ದೇವರ ವಾಕ್ಯವಾಗಿದೆ. You have broken any happy family. ಒಂದು ವೇಳೆ ಸಂತೋಷ ಭರಿತವಾದ ಯಾವುದಾದರೂ ಕುಟುಂಬವನ್ನು ಒಡೆದಿರುವುದಾದರೆ, You have broken any good relationship. ಒಂದು ವೇಳೆ ಒಳ್ಳೆಯ ಸಂಬಂಧವನ್ನು ನೀವು ಒಡೆದಿರುವುದಾದರೆ, This is what God is telling you. ಇದೇ ದೇವರು ನಿಮಗೆ ಹೇಳುತ್ತಿರುವ ಮಾತಾಗಿದೆ. This year is going to end. ಈ ಒಂದು ವರ್ಷವು ಮುಗಿದು ಹೋಗುವುದಕ್ಕಿಂತ ಮುಂಚಿತವಾಗಿ God is telling you. ದೇವರು ಈ ರೀತಿ ಹೇಳ್ತಾ You ಇದ್ದಾನೆ, need to return the goods back to them. ನೀನು ಏನನ್ನು ಇಟ್ಟುಕೊಂಡಿದೆಯೋ ಅದನ್ನ ನೀನು ಮತ್ತೆ ತಿರುಗಿ ಕೊಡುವಂತಹ ಪರಿಸ್ಥಿತಿ ಎದುರಾಗಿದೆ. Hallelujah. You have taken something and if you are a debtor, ಒಂದು ವೇಳೆ ನೀನು ಸಾಲಗಾರನಾಗಿರುವುದಾದರೆ, you have others' money with you. ಯಾವುದಾದ್ರೂ ಇನ್ನೊಬ್ಬರ ಹಣ ಇನ್ನೊಂದು ಜೊತೆ ಇರುವುದಾದರೆ, You need to return back to them. ನೀನು ಅವರನ್ನ ಮತ್ತೆ ತಿರುಗಿ ಕೊಡಬೇಕಾಗಿದೆ. Hallelujah. That is what Jesus is telling. ಅದನ್ನು ಯೇಸು ಸ್ವಾಮಿ ನಿಮಗೆ ಹೇಳ್ತಿರುವುದು. You bring your prayers to God. ನೀನು ನಿನ್ನ ಪ್ರಾರ್ಥನೆಯನ್ನು ದೇವರ ಮುಂದೆ ತರುವುದಕ್ಕಿಂತ ಮುಂಚಿತವಾಗಿ You need to resolve the problem. ನೀನು ಆ ಸಮಸ್ಯೆಗಳನ್ನ ಸರಿ ಮಾಡಬೇಕಾಗಿದೆ. Hallelujah. That is what God is telling to ಅದನ್ನೇ Abimelech. ದೇವರು ಅಬಿಮೆಲೆಕನಿಗೆ ಹೇಳ್ತಿದ್ದಾನೆ. Whether you are a king or whatever wealthy man, I don't care about it. ನೀನು ರಾಜನಾಗಿರ್ಬೋದು, ನೀನು ಯಾವುದೊಂದು ಶ್ರೀಮಂತನಾಗಿರ್ಬೋದು, ಅದರ ಬಗ್ಗೆ ನನಗೆ ವಿಷಯಗಳು ಬೇಡ. You don't return his wife. ನೀನು ಒಂದು ವೇಳೆ ನೀನು ಅಬ್ರಹಾಮನ ಹೆಂಡತಿಯನ್ನ ಮತ್ತೆ ತಿರುಗಿ ಕೊಡದೆ ಹೋದರೆ You are going to die. ನೀನು ಸಾಯಲಿಕ್ಕೆ ಹೋಗುತ್ತಿದ್ದೀಯ. Hallelujah. Praise God. ಕರ್ತನ ಪರಿಶುದ್ಧ ನಾಮಕ್ಕೆ ಸ್ತೋತ್ರವಾಗಲಿ. And this is what we will read like this. ನಾವು ಈ ರೀತಿ ಓದಿಸ್ತೇವೆ, If you don't return her, ನೀನು ಮನುಷ್ಯನ ಹೆಂಡತಿಯನ್ನ ನೀನು ತಿರುಗಿ ಅವರಿಗೆ
wife, ಇದು ಅಬೀಮೆಲೆಕನ ಹೆಂಡತಿ, Abimelech's sons and daughters, ಅಬೀಮೆಲೆಕನ ಮತ್ತು ಮಕ್ಕಳು, ಮಗನು ಮತ್ತು ಮಕ್ಕಳಂದಿರು, Abimelech's maidservants and menservants. ಅಬೀಮೆಲೆಕನ ದಾಸರು ಮತ್ತು ದಾಸಿಯರು. Hallelujah. Hallelujah. God is telling, ದೇವರು ಈ ರೀತಿ ಹೇಳ್ತಾರೆ, it is not only you are going to die. ಇನ್ ಕೇವಲ ನೀನು ಮಾತ್ರ ಸಾಯಲಿಲ್ಲ, Everyone who belongs to you, your family, is going to die. ನೀನು ಮತ್ತು ನಿನ್ನ ಕುಟುಂಬಕ್ಕೆ ಯಾರೆಲ್ಲ ಸೇರಲ್ಪಟ್ಟಿದೆಯೋ ಅವರೆಲ್ಲರೂ ಸಾಯುತ್ತಾರೆ. That is what God is telling to making him understand. ಅದನ್ನೇ ಅಬೀಮೆಲೆಕನಿಗೆ ಈ ರೀತಿ ದೇವರು ಅರ್ಥಮಾಡಿಸುತ್ತಿದ್ದಾನೆ. Abimelech, you don't know what Abraham is going through. ಅಬೀಮೆಲೆಕನೇ, ಅಬ್ರಹಾಮನು ಎಂತ ಕಷ್ಟದಲ್ಲಿ ಹಾದು ಹೋಗುತ್ತಿದ್ದಾನೆ ಅನ್ನೋದು ನಿನಗೆ ತಿಳಿದಿಲ್ಲ. Don't know how much Abraham is crying every day. ಅಬ್ರಹಾಮನು ದಿನಾಲು ಎಷ್ಟು ಕಷ್ಟದಿಂದ ಅಳುತ್ತಿದ್ದಾನೆ ಅನ್ನೋದನ್ನು ನಿನಗೆ ತಿಳಿದಿಲ್ಲ. This is the time you are going to return his wife. ಇದೇ ಸಮಯವಾಗಿದೆ, ನೀನು ಎಲ್ಲ ಆತನಿಂದ ತೆಗೆದುಕೊಂಡಿರುವ ಎಲ್ಲಾ ವಸ್ತುಗಳನ್ನು ಹಿಂದಿರುಗಿಸಬೇಕು. Church, if you are listening to me, ಸಭೆ ಒಂದು ವೇಳೆ ನನ್ನನ್ನು those who ಕೇಳುತ್ತಿದ್ದಾರೆ, are watching me online, ಈ ಸಮಯದಲ್ಲಿ ಲೈವ್ ಅಲ್ಲಿ ನೋಡ್ತಿರೋ if you have ಪ್ರತಿಯೊಬ್ಬರು, taken anything from anybody, ನೀವು ಯಾರಿಂದ ಏನನ್ನಾದ್ರೂ ನೀವು which ತೆಗೆದುಕೊಂಡಿದ್ದಾರೆ, doesn't belong to you, ಅದು ನಿನಗೆ ಸೇರಲ್ಪಡದೇ ಇರುವುದಾದರೆ this is the time you give it back to them. ಅದನ್ನು ನೀನು ಮತ್ತೆ ತಿರುಗಿ ಅವರಿಗೆ ಕೊಡುವುದಕ್ಕೆ ಇದು ಸಮಯವಾಗಿದೆ. Hallelujah. Hallelujah. Otherwise, you and your whole family is going to get into trouble. ಇಲ್ಲದೆ ಹೋದರೆ ನೀನು ಮತ್ತು ನಿನ್ನ ಕುಟುಂಬವು ಸಂಪೂರ್ಣವಾಗಿ ನೀವು ಸಮಸ್ಯೆಗೆ ಸಿಲುಕುತ್ತೀರಿ. Hallelujah. Hallelujah. Praise God. ಆತನ ಪರಿಶುದ್ಧ ನಾಮಕ್ಕೆ ಸ್ತೋತ್ರವಾಗಲಿ. Now what Abimelech is doing now? ಅಬೀಮೆಲೆಕನ ಏನ್ ಮಾಡ್ದ ಗೊತ್ತಾ? Please read verse number 14. 14ನೇ ವಚನವನ್ನು ಓದಿರಿ. Then Abimelech brought sheep, cattle, male and female slaves and gave it them to Abraham. ಆಗ ಅಬೀಮೆಲೆಕನು ಅಬ್ರಹಾಮನಿಗೆ ಕುರಿದನಗಳನ್ನು ದಾಸಿಯರನ್ನು ಕೊಟ್ಟು ಅವನ ಹೆಂಡತಿಯಾದ ಸಾರಾಳನ್ನು ಅವನಿಗೆ ಒಪ್ಪಿಸಿದನು. Hallelujah. Hallelujah. It was a command from God. ಅದು ದೇವರಿಂದ ಬಂದಂತ ಆಜ್ಞೆಯಾಗಿತ್ತು. It was a vision from God. ಅದು ದೇವರಿಂದ ಬಂದಂತ ದರ್ಶನವಾಗಿತ್ತು. It was a dream received from God. ಅದು ದೇವರಿಂದ ಹೊಂದಿದಂತ ಕನಸಾಗಿತ್ತು. He is the king of Philistines. ಆ ಫಿಲಿಸ್ತ್ಯ ರಾಜನಾದ ಅಬೀಮೆಲೆಕನು Now what he is doing? ಅದನ್ನು ಏನು ಮಾಡಿದನು He is ಗೊತ್ತಾ? not only returning the wife of Abraham, ಅದನ್ನು ಕೇವಲ ಸಾರಾಳನ್ನ, ಅಬ್ರಹಾಮನ ಹೆಂಡತಿ ಸಾರಾಳನ್ನ ಮಾತ್ರ ತಿರುಗಿ ಕೊಡುತ್ತಿಲ್ಲ, compensate the problem. ಅದರ ಜೊತೆ ಆತನು ಆ ಸಮಸ್ಯೆಗೆ ತಕ್ಕ ಹಾಗೆ ಒಂದು ಉಡುಗೊರೆಗಳನ್ನ ಕೊಡುತ್ತಿದ್ದಾನೆ. Giving sheep, he was giving cattle, he was giving manservants and maidservants. ಆತನು ಕುರಿಗಳನ್ನು, ದನಗಳನ್ನು, ದಾಸಿಯರನ್ನು ಕೂಡ ಅಬ್ರಹಾಮನಿಗೆ ಕೊಡುತ್ತಿದ್ದಾನೆ. Hallelujah. Hallelujah. Then what will happen in verse number 17? ಆದ ನಂತರ 17ನೇ ವಾಕ್ಯದಲ್ಲಿ ಏನು ನಡೀತದೆ ನೋಡ್ರಿ. Verse number 17. 17ನೇ ವಾಕ್ಯ. After receiving it, ಅಬ್ರಹಾಮನು ಅದನ್ನೆಲ್ಲವನ್ನ ತೆಗೆದುಕೊಂಡು Abraham prayed to God. ದೇವರನ್ನ ಬೇಡಿಕೊಳ್ಳುತ್ತಿದ್ದಾನೆ. And God healed Abimelech. ಆವಾಗ ಅಬೀಮೆಲೆಕನನ್ನ ದೇವರು ಸ್ವಸ್ಥ ಮಾಡಿದರು. Hallelujah. Hallelujah. Not only healing is coming upon Abimelech's life, ಅಬೀಮೆಲೆಕನ ಜೀವಿತದಲ್ಲಿ ಮಾತ್ರ ಸ್ವಸ್ಥತೆ ಬರುತ್ತಿಲ್ಲ. the Bible is saying, ಸತ್ಯವೇದ ನಮಗೆ ಈ ರೀತಿ ಹೇಳ್ತಾ ಇದೆ, God healed Abimelech, his wife, his female slaves, so they could have children again. ದೇವರು ಅಬೀಮೆಲೆಕನನ್ನು, ಅವನ ಪತ್ನಿಯನ್ನು, ದಾಸಿಯರನ್ನು ವಾಸಿ ಮಾಡಿದ್ದರಿಂದ ಅವರಿಗೆ ಮಕ್ಕಳಾದವು. Hallelujah. Hallelujah. What was the disease? ಆ ಒಂದು ರೋಗ ಏನಾಗಿತ್ತು? They were not able to have children. ಅವರು ಬಂಜಿಯಾಗಿದ್ದರು. What was the problem that Abimelech was facing? ಅಬೀಮೆಲೆಕನು ಯಾವ ಒಂದು ಸಮಸ್ಯೆಯಿಂದ ಹಾದು He was ಹೋಗುತ್ತಿದ್ದನು? just about to go to die. ಆತನು ಸಾಯಲಿಕ್ಕೆ ಹೋಗಿದ್ದನು. Hallelujah. Hallelujah. Praise God. Hallelujah. Today, just like God came to Abimelech's life, ಯಾವ ರೀತಿಯಲ್ಲಿ ಅಬೀಮೆಲೆಕನ ಜೀವಿತದಲ್ಲಿ ದೇವರು ಇಳಿದು ಬಂದನು, today God is speaking to you. ದೇವರು ನಿಮ್ಮ ಜೊತೆ The ಮಾತನಾಡುತ್ತಿದ್ದಾನೆ. same God. ಅದೇ ದೇವರು The same God who spoke to Abimelech that day. ಆ ದಿವಸ ಅಬೀಮೆಲೆಕನ ಜೊತೆ ಮಾತನಾಡಿದ ಅದೇ ದೇವರು 1,000 years back, God spoke to Abimelech. ಸಾವಿರಾರು ವರ್ಷಗಳ ಹಿಂದೆ ಅಬೀಮೆಲೆಕನ ಜೊತೆ ಮಾತನಾಡಿದ ದೇವರು The same living God. ಅದೇ ಜೀವ ಸ್ವರೂಪನಾದ ದೇವರು God is giving you a warning today. ಈ ದಿವಸ ಎಚ್ಚರಿಕೆಯನ್ನು ದೇವರು ಕೊಡುತ್ತಿದ್ದಾನೆ. You have something with you which doesn't belong to you. ನಿಮ್ಮಲ್ಲಿರುವಂತಹ ವಸ್ತು ಯಾರದಾದ್ರೂ ಇನ್ನೊಬ್ಬರ ವಸ್ತುವಾಗಿರುವುದಾದರೆ You need to give it back to them. ನೀವು ಅದನ್ನು ತಿರುಗಿ ಕೊಡಬೇಕಾಗಿದೆ. Hallelujah. That is when that man will pray for you. ಆವಾಗಲೇ ಆ ವ್ಯಕ್ತಿ ನಿಮಗೋಸ್ಕರ ಪ್ರಾರ್ಥನೆ ಮಾಡ್ತಾನೆ. And God will heal you. ದೇವರು ನಿಮ್ಮನ್ನ ಸ್ವಸ್ಥ ಮಾಡ್ತಾನೆ. God will bless you. ದೇವರು ನಿಮ್ಮನ್ನು It ಆಶೀರ್ವದಿಸುತ್ತಾನೆ. is not only you. ಅದು ನಿಮ್ಮನ್ನು ಮಾತ್ರವಲ್ಲ, Your family. ನಿಮ್ಮ ಕುಟುಂಬವನ್ನು ಕೂಡ Your sons and ಆಶೀರ್ವದಿಸುತ್ತಾನೆ. daughters. ನಿಮ್ಮ ಮಗಳಂದಿರು ಕೂಡ, Your job. ನಿಮ್ಮ ಉದ್ಯೋಗ, Your money. ನಿಮ್ಮ ಶ್ರೀಮಂತಿಗೆ, ನಿಮ್ಮ ಹಣ, Everything will be blessed. ಎಲ್ಲವೂ ಕೂಡ ಆಶೀರ್ವದಿಸಲ್ಪಡುತ್ತದೆ. Hallelujah. Hallelujah. You are going to come
in others' life. ನೀವು ಉಂಟು ಮಾಡಿದಂತ ಇನ್ನೊಬ್ಬರ ಜೀವಿತದಲ್ಲಿ ಉಂಟು ಮಾಡಿದಂತ ಸಮಸ್ಯೆಗಳನ್ನ ನೀವೇ ಅದನ್ನ ಶಮನ ಪಡಿಸಲು ಹೋಗುತ್ತಿದ್ದೀರಾ. Hallelujah. Hallelujah. This week, ಇವತ್ತಿನ ಈ ಒಂದು ವಾರದಲ್ಲಿ, the coming week, ಮುಂದಿನ ವಾರದಲ್ಲಿ is a week of correcting your mistakes. ನಮ್ಮ ತಪ್ಪುಗಳನ್ನ ಸರಿ ಮಾಡುವಂತ ವಾರವಾಗಿದೆ. Hallelujah. Hallelujah. Praise God. ಕರ್ತನ ಪರಿಶುದ್ಧ ನಾಮಕ್ಕೆ ಸ್ತೋತ್ರವಾಗಲಿ. God bless everyone. ದೇವರು ಈ ಒಂದು ವಾಕ್ಯದ ಪ್ರಕಾರ ನಿಮ್ಮನ್ನೆಲ್ಲರನ್ನ Just ಆಶೀರ್ವದಿಸಲಿ. like God blessed Abimelech. ಅಭಿಮಲೇಖನನ್ನ ಆಶೀರ್ವದಿಸಿದ ರೀತಿಯಲ್ಲಿ ದೇವರು ಈ ವಾಕ್ಯದ ಮುಖಾಂತರ ನಿಮ್ಮನ್ನೆಲ್ಲರನ್ನ ಆಶೀರ್ವದಿಸಲಿ. And all people said, ಆಮೆನ್.